ಎಲ್ಲರಿಗೂ ಸ್ವಾಗತ. ಇಂದು ನಾವು ಲೂಕನ ಸುವಾರ್ತೆಯ 19ನೇ ಅಧ್ಯಾಯದಲ್ಲಿ ಬರುವ ಒಂದು ಬಹಳ ನಾಟಕೀಯ ಘಟನೆಯ ಬಗ್ಗೆ ಸ್ವಲ್ಪ ಒಳಹೊಕ್ಕಿ ನೋಡೋಣ. ಯೇಸು ದೇವಾಲಯವನ್ನು ಶುದ್ಧೀಕರಿಸಿದ ಸಂದರ್ಭ. ನಮ್ಮ ಕೈಯಲ್ಲಿರೋ ಮಾಹಿತಿಯನ್ನ ನೋಡಿದ್ರೆ ಇದೇನು ಸುಮ್ಮನೆ ಕೋಪದಲ್ಲಿ ಆದ ಘಟನೆ ಅಲ್ಲ ಅನ್ಸತ್ತೆ. ಇದರ ಹಿಂದೆ ತುಂಬಾ ಆಳವಾದ ವಿಚಾರಗಳಿವೆ. ಹಾಗಾದ್ರೆ ಈ ಘಟನೆ ಯಾಕೆ ನಡೀತು, ಅದರ ಹಿನ್ನೆಲೆ ಏನು, ಮತ್ತೆ ಯೇಸುವಿನ ಈ ಕಾರ್ಯದ ನಿಜವಾದ ಅರ್ಥ ಏನು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಸರಿ, ಶುರು ಮಾಡೋಣ ಅಲ್ವಾ? ಮೊದಲಿಗೆ ಆ ಸಮಯದಲ್ಲಿ ಜೆರುಸಲೇಮಿನ ವಾತಾವರಣ ಹೇಗಿತ್ತು? ಅದಕ್ಕೊಂದು ವೇದಿಕೆ ಸಿದ್ಧಪಡಿಸೋಣ. ಖಂಡಿತ. ಈಗ ಇದು ಯೇಸುವಿನ ಜೀವನದ ಬಹಳ ನಿರ್ಣಾಯಕ ವಾರ. ಅವರು ರಾಜನ ಹಾಗೆ ಜೆರುಸಲೇಮಿಗೆ ಪ್ರವೇಶ ಮಾಡಿದ ಮರುದಿನವೇ ಈ ಘಟನೆ ನಡೆಯೋದು. ಅದನ್ನ ಪ್ಯಾಷನ್ ವೀಕ್ ಅಂತ ಕರೀತಾರೆ. ಅವರ ಮೊದಲ ಸಾರ್ವಜನಿಕ ಕಾರ್ಯವೇ ದೇವಾಲಯಕ್ಕೆ ಹೋಗೋದು. ಇದೇನು ಸುಮ್ನೆ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಹಾಗಲ್ಲ. ಇದು ಅಂದ್ರೆ ಯಹೂದಿ ಧಾರ್ಮಿಕ ವ್ಯವಸ್ಥೆಯ ಕೇಂದ್ರಕ್ಕೆ ಲಗ್ಗೆ ಇಟ್ಟು ಅಲ್ಲಿನ ಮುಖಂಡರ ಜೊತೆ ನೇರ ಸಂಘರ್ಷಕ್ಕೆ ಇಳಿಯುವ ಮುನ್ಸೂಚನೆ ಇದು. ಓಹ್, ಹಾಗಾದ್ರೆ ಇದು ಮೊದಲನೇ ದಿನದಿಂದಲೇ ಶುರುವಾದ ಸಂಘರ್ಷ ಅಂತಾಯ್ತು. ದೇವಾಲಯದ ಒಳಗ ಅಷ್ಟೊಂದು ದೊಡ್ಡ ಗಲಾಟೆಗೆ ಕಾರಣ ಏನಾಗಿತ್ತು? ಅಲ್ಲಿ ನಿಜವಾಗಿ ಏನ್ ನಡೀತಾ ಇತ್ತು? ಸಾಮಾನ್ಯವಾಗಿ ದೇವಸ್ಥಾನ ಅಂದ್ರೆ ಶಾಂತವಾದ ಜಾಗ ಅಂತ ಅಂದ್ಕೊಳ್ತೇವಲ್ಲ? ಅದೇ ಇಲ್ಲಿರೋ ವಿಪರ್ಯಾಸ. ಈ ಘಟನೆ ನಡೆಯುತ್ತಿದ್ದುದು ದೇವಾಲಯದ ಒಂದು ನಿರ್ದಿಷ್ಟ ಜಾಗದಲ್ಲಿ. ಅದನ್ನ ಅನ್ಯಜನರ ಅಂಗಳ ಅಥವಾ ಕೋರ್ಟ್ ಆಫ್ ಜೆಂಟೈಲ್ಸ್ ಅಂತ ಕರೀತಾರೆ. ಅನ್ಯಜನರ ಅಂಗಳ? ಹೌದು. ಇದು ಯಾಕೆ ಮುಖ್ಯ ಅಂದ್ರೆ ಯಹೂದಿಗಳ ಅಲ್ಲದವರು, ಅಂದ್ರೆ ಬೇರೆ ದೇಶದವರು, ಬೇರೆ ಜನಾಂಗದವರು ದೇವಾಲಯದ ಒಳಗೆ ಬಂದು ಪ್ರಾರ್ಥನೆ ಮಾಡಬಹುದಾದ ಏಕೈಕ ಸ್ಥಳ ಇದಾಗಿತ್ತು. ಆದರೆ ಪವಿತ್ರ ಪಸ್ಕಾ ಹಬ್ಬದ ಸಮಯದಲ್ಲಿ ಸಾವಿರಾರು ಯಾತ್ರಿಕರು ಬರುವಾಗ ಆ ಪ್ರಶಾಂತವಾದ ಜಾಗ ಒಂದು ದೊಡ್ಡ ಗದ್ದಲದ ಮಾರುಕಟ್ಟೆಯಾಗಿ ಬದಲಾಗಿತ್ತು. ಒಂದು ನಿಮಿಷ, ದೇವಾಲಯದ ಒಳಗೆ ಒಂದು ಮಾರುಕಟ್ಟೆಯೇ? ಪೂಜೆ ಮಾಡಬೇಕಾದ ಜಾಗದಲ್ಲಿ ಇಷ್ಟೊಂದು ದೊಡ್ಡ ವ್ಯಾಪಾರಕ್ಕೆ ಹೇಗೆ ಅವಕಾಶ ಸಿಕ್ತು? ಅಲ್ಲಿನ ಅಧಿಕಾರಿಗಳ ಅನುಮತಿ ಇತ್ತ? ಅನುಮತಿ ಇತ್ತು ಅನ್ನೋದಕ್ಕಿಂತ ಅವರೇ ಈ ವ್ಯವಸ್ಥೆಯ ಭಾಗವಾಗಿದ್ರು ಅಂತ ಹೇಳ್ಬಹುದು. ಅಲ್ಲಿ ಮುಖ್ಯವಾಗಿ 2 ಸಮಸ್ಯೆಗಳಿದ್ವು. 2 ಯಾತ್ರಿಕರನ್ನು ಶೋಷಣೆ ಮಾಡುವಂತಹದ್ದು. ಮೊದಲನೇದು ಹಣ ಬದಲಾಯಿಸುವವರು, ಮನಿ ಚೇಂಜರ್ಸ್. ದೂರದಿಂದ ಬಂದ ಯಾತ್ರಿಕರು ತಮ್ಮ ಜೊತೆ ರೋಮನ್ ನಾಣ್ಯಗಳನ್ನ ತರ್ತಿದ್ರು. ಆದ್ರೆ ದೇವಾಲಯದ ತೆರಿಗೆಯನ್ನ ಆ ನಾಣ್ಯಗಳಲ್ಲಿ ಕಟ್ಟೋ ಹಾಗಿರ್ಲಿಲ್ಲ. ಯಾಕೆ? ಓ, ಅದರ ಮೇಲೆ ರೋಮನ್ ಚಕ್ರವರ್ತಿ ಸೀಸರ್ನ ಚಿತ್ರ ಇರುತ್ತಲ್ಲ, ಅದಕ್ಕೇನಾ? ಹೌದು, ನಿಖರವಾಗಿ. ಅದನ್ನ ಅಪವಿತ್ರ ಅಂತ ಪರಿಗಣಿಸಲಾಗುತ್ತಿತ್ತು. ಸರಿ, ಹಾಗಾಗಿ ಅವರು ಹಣ ಬದಲಾಯಿಸಬೇಕಿತ್ತು. ಅದರಲ್ಲೇನ್ ಸಮಸ್ಯೆ? ಸಮಸ್ಯೆ ಇದ್ದಿದ್ದು ಅವರು ಹಾಕ್ತಿದ್ದ ವಿನಿಮಯ ದರದಲ್ಲಿ. ಅವರು ತಮ್ಮ ಹಣವನ್ನ ವಿಶೇಷ ದೇವಾಲಯದ ನಾಣ್ಯಗಳಿಗೆ ಅಂದ್ರೆ ಟೆಂಪಲ್ ಶೆಕಲ್ಸ್ಗೆ ಬದಲಾಯಿಸಬೇಕಿತ್ತು. ಇದಕ್ಕಾಗಿ ಈ ಹಣ ಬದಲಾಯಿಸುವವರು ಅತಿಯಾದ ಕಮಿಷನ್ ವಸೂಲಿ ಮಾಡ್ತಿದ್ರು. ಇದು ಒಂದು ರೀತಿ ಅಧಿಕೃತ ಸುಲಿಗೆ. ಯಾತ್ರಿಕರಿಗೆ ಬೇರೆ ಆಯ್ಕೆನೇ ಇರ್ಲಿಲ್ಲ. ಅಂದ್ರೆ ಅಧಿಕೃತವಾಗಿ ಸುಲಿಗೆ ಮಾಡ್ತಾ ಇದ್ರು. ನಿಜಕ್ಕೂ ಆಘಾತಕಾರಿ. ಹಾಗಾದ್ರೆ ನೀವು ಹೇಳಿದ 2ನೇ ಸಮಸ್ಯೆ ಪ್ರಾಣಿಗಳನ್ನ ಮಾರೋದಕ್ಕೆ ಸಂಬಂಧಿಸಿದ್ದಾ? ಹೌದು. 2ನೇದು ಇನ್ನೂ ದೊಡ್ಡ ಶೋಷಣೆ. ಯಾತ್ರಿಕರು ದೇವರಿಗೆ ಬಲಿ ಕೊಡೋಕೆ ದೋಷರಹಿತ ಅಂದ್ರೆ ಯಾವುದೇ ಕುಂದಿಲ್ಲದ ಪ್ರಾಣಿಗಳನ್ನ ತರಬೇಕಿತ್ತು. ದೂರದಿಂದ ಬರೋರಿಗೆ ಪ್ರಾಣಿಗಳನ್ನ ತರೋದು ಕಷ್ಟ ಅಂತ ದೇವಾಲಯದ ಆವರಣದಲ್ಲೇ ದೋಷರಹಿತ ಅಂತ ಸರ್ಟಿಫೈ ಮಾಡಿದ ಪ್ರಾಣಿಗಳನ್ನ ಮಾರೋ ವ್ಯವಸ್ಥೆ ಇತ್ತು. ಓಕೆ, ಅದು ಅನುಕೂಲಕರ ಅಲ್ವಾ? ಅನುಕೂಲದ ಹೆಸರಲ್ಲಿ ನಡೀತಿದ್ದದ್ದು ದೊಡ್ಡ ವ್ಯಾಪಾರ. ಇಲ್ಲಿ ಮಾರಾಟ ಮಾಡ್ತಿದ್ದ ಪ್ರಾಣಿಗಳ ಬೆಲೆ ಹೊರಗಿನ ಮಾರುಕಟ್ಟೆಗಿಂತ 10 ಪಟ್ಟು ಜಾಸ್ತಿ ಇತ್ತು. ಒಂದು ವೇಳೆ ಯಾರಾದ್ರೂ ಹೊರಗಿಂದ ಪ್ರಾಣಿ ತಂದ್ರೆ ಅದರಲ್ಲಿ ಏನಾದ್ರೂ ಒಂದು ಸಣ್ಣ ಕುಂದು ಹುಡುಕಿ ಅದನ್ನ ತಿರಸ್ಕರಿಸಿ ತಮ್ಮಲ್ಲೇ ಕೊಂಡುಕೊಡೋ ಹಾಗೆ ಮಾಡ್ತಿದ್ರು. ಇದು ನೇರವಾಗಿ ಬಡ ಯಾತ್ರಿಕರ ಶೋಷಣೆ. ನೀವು ವಿವರಿಸಿದ ಹಾಗೆ ಕೇಳಿದ್ರೆ ಇದು ಕೇವಲ ಒಂದು ಕ್ಷಣದ ಕೋಪದಂತೆ ಕಾಣುತ್ತಿಲ್ಲ. ಇದರ ಹಿಂದೆ ಒಂದು ದೊಡ್ಡ ಯೋಜನೆ, ಒಂದು ಸಂದೇಶ ಇದ್ದಾಗೆ ಕಾಣಿಸ್ತಿದೆ. ಯೇಸುವಿನ ಪ್ರತಿಕ್ರಿಯೆ ಅಂದ್ರೆ ಅಲ್ಲಿ ಮಾರಾಟ ಮಾಡ್ತಿದ್ದವ್ರನ್ನ ಹೊರಗಟ್ಟಿದ್ದು, ಅವರ ಮೇಜುಗಳನ್ನು ಉರುಳಿಸಿದು, ಇದೊಂದು ಪ್ರವಾದನಾತ್ಮಕ ನಡೆ ಅಂಟೆ ಹೇಳ್ಬೋದಾ? ಖಂಡಿತವಾಗಿಯೂ. ಅದೊಂದು ಉದ್ದೇಶಪೂರ್ವಕವಾದ ಸಾಂಕೇತಿಕ ಕ್ರಿಯೆ. ಈ ಘಟನೆ ಕೇವಲ ಒಂದು ಸಣ್ಣ ಗಲಾಟೆಯಾಟಿ ಮುಗಿಯಲಿಲ್ಲ. ಇದರ ಪರಿಣಾಮ ಬಹಳ ದೊಡ್ಡದು. ಅದನ್ನ ನಾವು 3 ದೃಷ್ಟಿಕೋನಗಳಿಂದ ನೋಡಬಹುದು: ಯೇಸುವಿನ ಮೇಲೆ, ಧಾರ್ಮಿಕ ಮುಖಂಡರ ಮೇಲೆ, ಮತ್ತೆ ಸಾಮಾನ್ಯ ಜನರ ಮೇಲೆ. ಸರಿ, ಹಾಗಾದ್ರೆ ಒಂದೊಂದಾಗಿ ನೋಡೋಣ. ಯೇಸು ಅವರನ್ನ ಹೊರಗಟ್ಟಿದ ಮೇಲೆ ಆ ಜಾಗದ ಮೇಲೆ ಏನ್ ಪರಿಣಾಮ ಆಯಿತು? ಮೊದಲು ಯೇಸುವಿನ ಮೇಲೆ.
ಆ ಭ್ರಷ್ಟ ವ್ಯವಸ್ಥೆಯನ್ನ ಹೊರಹಾಕುವ ಮೂಲಕ ಯೇಸು ದೇವಾಲಯವನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡ್ರು. ಅದನ್ನ ತಮ್ಮ ಬೋಧನೆಯ ಕೇಂದ್ರವನ್ನಾಗಿ ಮಾಡಿಕೊಂಡ್ರು. ಮೂಲಗ್ರಂಥದಲ್ಲಿ ಪ್ರತಿನಿತ್ಯ ಯೇಸು ದೇವಾಲಯದಲ್ಲಿ ಬೋಧಿಸುತ್ತಿದ್ದರು ಅಂತ ಸ್ಪಷ್ಟವಾಗಿ ಬರ್ದಿದೆ. ಅಂದ್ರೆ ಅವರು ಆ ಸ್ಥಳದ ಅಧಿಕಾರವನ್ನ ತಮ್ಮ ಕೈಗೆ ತೆಗೆದುಕೊಂಡಾಗೆ ಆಯಿತು. ಇದು ಅಲ್ಲಿನ ಮುಖಂಡರಿಗೆ ದೊಡ್ಡ ಹೊಡೆತವಾಗಿರ್ಬೇಕಲ್ವೇ? ಅವರ ಪ್ರತಿಕ್ರಿಯೆ ಹೇಗಿತ್ತು? ಅವರ ಆದಾಯದ ಮೂಲಕ್ಕೆ ಕೈ ಹಾಕಿದಾಗಾಯ್ತಲ್ಲ. ನಿಖರವಾಗಿ ಅವರ ಧಾರ್ಮಿಕ ಮತ್ತು ಮುಖ್ಯವಾಗಿ ಆರ್ಥಿಕ ಅಧಿಕಾರಕ್ಕೆ ಯೇಸು ನೇರವಾಗಿ ಚಾಲೆಂಜ್ ಮಾಡಿದ್ರು. ಈ ವ್ಯಾಪಾರದಿಂದ ಪ್ರಧಾನ ಯಾಜಕರಿಗೆ, ಅವರ ಬಳಗದವರಿಗೆ ಬಹಳಷ್ಟು ಆದಾಯ ಬರ್ತಿತ್ತು. ಯೇಸು ಅದನ್ನ ನಿಲ್ಸಿದಾಗ ಅವರಿಗೆ ತೀವ್ರವಾಗಿ ಕೋಪ ಬಂತು. ಅವರ ಅಧಿಕಾರಕ್ಕೆ, ಅವರ ಜೇಬಿಗೆ ಹೊಡೆತ ಬಿತ್ತು. ಆದ್ರಿಂದಲೇ ಆ ಕ್ಷಣದಿಂದಲೇ ಅವರು ಯೇಸುವನ್ನು ಹೇಗೆ ಕೊಲ್ಬೇಕು ಅಂತ ಸಂಚು ರೂಪಿಸಲು ಶುರು ಮಾಡಿದ್ದು. ಈ ಘಟನೆಯೇ ಅವರನ್ನ ಕೊಲ್ಲೋ ನಿರ್ಧಾರಕ್ಕೆ ಮುಖ್ಯ ಕಾರಣವಾಯಿತು. ಹಾಗಾದರೆ ಜನಸಾಮಾನ್ಯರ ಮೇಲೆ ಇದರ ಪ್ರಭಾವ ಹೇಗಿತ್ತು? ಅವರೆಲ್ಲ ಇದನ್ನ ನೋಡ್ತಾ ಇದ್ರು. ಅವರು ಯಾರ ಪರ ನಿಂತ್ರು? ಇದು ಅತ್ಯಂತ ಕುತೂಹಲಕಾರಿ ಅಂಶ. ಧಾರ್ಮಿಕ ಮುಖಂಡರು ಯೇಸುವನ್ನು ದ್ವೇಷಿಸ್ತಿದ್ರು. ಅವರಿಗೆ ಏನೂ ಮಾಡೋಕಾಗ್ತಿರ್ಲಿಲ್ಲ. ಯಾಕಂದ್ರೆ ಜನರು ಯೇಸುವಿನ ಬೋಧನೆಗೆ ಸಂಪೂರ್ಣವಾಗಿ ಮಾರುಹೋಗಿದ್ರು. ಆಧಾರ ಗ್ರಂಥದಲ್ಲಿ ಒಂದು ಸುಂದರವಾದ ಮಾತಿದೆ ಗೊತ್ತಾ? ಜನರೆಲ್ಲರೂ ಅವರ ಬಾಯಿಂದ ಬಂದ ಒಂದೊಂದು ಮಾತನ್ನು ಕೇಳಲು ಆತುರರಾಗಿದ್ರು. ಮುಖಂಡರಿಗೆ ಜನಸಮೂಹದ ಭಯವಿತ್ತು. ಹಾಗಾಗಿ ಯೇಸುವನ್ನು ಬಂಧಿಸಲು ಅವರಿಗೆ ಧೈರ್ಯ ಇರಲಿಲ್ಲ. ಇದು ನಿಜಕ್ಕೂ ಒಂದು ರೋಚಕ ಸನ್ನಿವೇಶ. ಈಗ ಈ ಇಡೀ ಕ್ರಾಂತಿಕಾರಿ ಕಾರ್ಯವನ್ನ ಯೇಸು ಹೇಗೆ ಸಮರ್ಥಿಸಿಕೊಂಡ್ರು ಅನ್ನೋದನ್ನ ನೋಡೋಣ. ನಾನು ಯಾಕೆ ಹೀಗ್ ಮಾಡದೆ ಅಂತ ಅವರು ಕೊಟ್ಟ ಕಾರಣ ಏನು? ಎಲ್ಲಿಯೇ ವಿಷಯ ಇನ್ನಷ್ಟು ಆಳವಾಗತ್ತೆ. ಯೇಸು ತಮ್ಮ ಕಾರ್ಯವನ್ನ ಸಮರ್ಥಿಸ್ಕೊಳ್ಳೋಕೆ ಹಳೆಯ ಒಡಂಬಡಿಕೆಯ ಇಬ್ರು ಪ್ರಮುಖ ಪ್ರವಾದಿಗಳ ಮಾತುಗಳನ್ನ ಒಟ್ಟಿಗೆ ಸೇರಿಸಿ ಉಲ್ಲೇಖಿಸ್ತಾರೆ. ಇದು ಅವರ ಮಾತಿಗೆ ದೊಡ್ಡ ಅಧಿಕಾರವನ್ನ ಕೊಡ್ತು. ಅವರು ಹೇಳಿದ್ದು, ನನ್ನ ಆಲಯವು ಪ್ರಾರ್ಥನಾಲಯವಾಗಿರುವುದು, ನೀವಾದರೂ ಇದನ್ನು ಕಳ್ಳಕಾಕರ ಗುಹೆಯನ್ನಾಗಿ ಮಾರ್ಪಡಿಸಿದ್ದೀರಿ. ಈ ವಾಕ್ಯದಲ್ಲಿ 2 ಭಾಗಗಳಿವೆ. ಮೊದಲನೆಯದ್ದು ನನ್ನ ಆಲಯವು ಪ್ರಾರ್ಥನಾಲಯವಾಗಿರುವುದು. ಇದು ಸರಳವಾಗಿ ಕಾಣುತ್ತೆ, ಆದರೆ ಇದರ ಹಿನ್ನೆಲೆ ಏನು? ಈ ಮಾತು ಪ್ರವಾದಿ ಯಶಾಯನ ಗ್ರಂಥದಿಂದ ಬಂದಿದ್ದು. ಯಶಾಯ 56.7ರಲ್ಲಿನ ಪೂರ್ಣ ವಾಕ್ಯವನ್ನ ನೋಡಿದಾಗ ಅದರ ನಿಜವಾದ ಅರ್ಥ ಗೊತ್ತಾಗುತ್ತೆ. ಪೂರ್ಣ ವಾಕ್ಯ ಹೀಗಿದೆ: ನನ್ನ ಆಲಯವು ಸಮಸ್ತ ಜನಾಂಗಗಳಿಗೆ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು. ಆ ಸಮಸ್ತ ಜನಾಂಗಗಳಿಗೆ ಅನ್ನೋದು ಇಲ್ಲಿ ಅತ್ಯಂತ ಮುಖ್ಯವಾದ ಪದ. ವಾವ್! ಹಾಗಾದ್ರೆ ಇದು ಕೇವಲ ವ್ಯಾಪಾರದ ಬಗ್ಗೆ ಅಲ್ಲ, ಬದಲಾಗಿ ಎಲ್ಲರನ್ನೂ ಒಳಗೊಳ್ಳುವಿಕೆಯ ಬಗ್ಗೆಯೂ ಇತ್ತು. ಅಂದ್ರೆ ಅನ್ಯಜನರು ಪ್ರಾರ್ಥಿಸಬೇಕಾದ ಜಾಗವನ್ನೇ ಹಾಳು ಮಾಡ್ತಿದ್ದೀರಿ ಅಂತ ಯೇಸು ಹೇಳ್ತಿದ್ರು. ಇದು ಸಂಪೂರ್ಣ ಹೊಸ ದೃಷ್ಟಿಕೋನವನ್ನ ಕೊಡುತ್ತೆ. ಖಂಡಿತ. ಯೇಸು ಹೇಳ್ತಿರೋದು ಏನಂದ್ರೆ, ನೀವು ಈ ಜಾಗದಲ್ಲಿ ಮಾರುಕಟ್ಟೆ ಸ್ಥಾಪಿಸುವ ಮೂಲಕ ಯಹೂದ್ಯರಲ್ಲದವರು ದೇವರಿಗೆ ಪ್ರಾರ್ಥನೆ ಸಲ್ಲಿಸಲು ಇದ್ದ ಏಕೈಕ ಅವಕಾಶವನ್ನೇ ಕಸಿದುಕೊಳ್ತಿದ್ದೀರಿ. ನೀವು ಅವರನ್ನ ದೇವರಿಂದ ದೂರ ಇಡ್ತಿದ್ದೀರಿ. ದೇವಾಲಯದ ಮೂಲ ಉದ್ದೇಶವನ್ನೇ ನಾಶ ಮಾಡ್ತಿದ್ದೀರಿ. ಇದು ಕೇವಲ ಆರ್ಥಿಕ ಭ್ರಷ್ಟಾಚಾರದ ಖಂಡನೆಯಲ್ಲ, ಇದು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಬಹಿಷ್ಕಾರದ ಖಂಡನೆಯೂ ಹೌದು. ಅದ್ಭುತ. ಈಗ 2ನೇ ಭಾಗಕ್ಕೆ ಬರೋಣ. ಅದು ಇನ್ನೂ ಕಠೋರವಾಗಿದೆ. ನೀವಾದರೂ ಇದನ್ನು ಕಳ್ಳಕಾಕರ ಗುಹೆಯನ್ನಾಗಿ ಮಾರ್ಪಡಿಸಿದ್ದೀರಿ ಅಂತ. ಕಳ್ಳರ ಗುಹೆ ಅಂದ್ರೆ ಏನು? ನಾನು ಅಂದುಕೊಂಡ ಹಾಗೆ ಇದು ಕೇವಲ ಅಲ್ಲಿ ನಡೀತಿದ್ದ ಕಳ್ಳತನದ ಬಗ್ಗೆ ಅಲ್ಲ, ಅಲ್ವಾ? ಹೌದು, ನಿಮ್ಮ ಊಹೆ ಸರಿ. ಈ ಮಾತು ಯೆರೆಮೀಯ 7.12ರಿಂದ ಬಂದಿದೆ. ಗುಹೆ ಅಥವಾ ಡೆನ್ ಅಂದ್ರೆ ಕಳ್ಳಲು ಸುಮ್ಮನೆ ವಾಸಿಸುವ ಸ್ಥಳ ಅಲ್ಲ. ಬದಲಾಗಿ ಅವರು ಹೊರಗೆ ಕಳ್ಳತನ, ದರೋಡೆ ಎಲ್ಲ ಮಾಡಿ ನಂತರ ಬಂದು ಅಡಗಿಕೊಳ್ಳುವ ಒಂದು ಸೇಫ್ ಪ್ಲೇಸ್. ಯೇಸು ಈ ಮಾತನ್ನು ಬಳಸಿದಾಗ ಅದಕ್ಕೆ 2 ಅರ್ಥಗಳಿದ್ವು. ಆ 2 ಅರ್ಥಗಳನ್ನ ಸ್ವಲ್ಪ ವಿವರಿಸಿ. ಮೊದಲನೆಯದು ಅಕ್ಷರಶಃ ಅರ್ಥ. ನಾವು ಆಗ್ಲೇ ಚರ್ಚಿಸಿದ ಹಾಗೆ ಅಲ್ಲಿನ ವ್ಯಾಪಾರಿಗಳು ಹೆಚ್ಚಿನ ಬೆಲೆ ಮತ್ತು ವಿಪರೀತ ವಿನಿಮಯ ದರ ವಿಧಿಸಿ ಬಡ ಯಾತ್ರಿಕರಿಂದ ನೇರವಾಗಿ ಕಳ್ಳತನ ಮಾಡ್ತಿದ್ರು. ದೇವಾಲಯ ಅಕ್ಷರಶಃ ಕಳ್ಳತನ ನಡೆಯುವ ಸ್ಥಳ ಆಗಿತ್ತು. ಇದು ಮೊದಲನೇ ಅರ್ಥ. ಓಕೆ. ಎರಡನೆಯದು ಸಾಂಕೇತಿಕ ಅರ್ಥ. ಇದು ಇನ್ನೂ ಗಂಭೀರವಾದದ್ದು. ಯೆರೆಮೀಯನ ಕಾಲದಲ್ಲಿ ಇದ್ದ ಹಾಗೆ ಜನರು ಹೊರಗೆ ಸಮಾಜದಲ್ಲಿ ಅನ್ಯಾಯ, ಶೋಷಣೆ, ಮೋಸ ಎಲ್ಲವನ್ನೂ ಮಾಡಿ ಆಮೇಲೆ ದೇವಾಲಯಕ್ಕೆ ಬಂದು, ನಾವು ದೇವರ ಆಲಯದಲ್ಲಿದ್ದೇವೆ, ನಾವು ಇಲ್ಲಿ ಸೇಫ್ ಅಂತ ಭಾವಿಸ್ತಿದ್ರು. ಅಂದ್ರೆ ತಮ್ಮ ಪಾಪಗಳನ್ನ ಮುಚ್ಚಿ ಹಾಕೋಕೆ
ದೇವಾಲಯವನ್ನ ಒಂದು ಅಡುಗುತಾಣವಾಗಿ ಬಳಸ್ಕೊಳ್ತಿದ್ರು. ನಿಖರವಾಗಿ ಅವರು ಧರ್ಮದ ಹೆಸರಿನಲ್ಲಿ, ದೇವಾಲಯದ ಆಚರಣೆಗಳ ಹೆಸರಿನಲ್ಲಿ ತಮ್ಮೆಲ್ಲ ಅನ್ಯಾಯಗಳನ್ನ ಮುಚ್ಚಿಹಾಕೋಕೆ ಪ್ರಯತ್ನ ಮಾಡ್ತಿದ್ರು. ದೇವಾಲಯವು ಅವರ ಪಾಪಗಳಿಗೆ ಒಂದು ಗುಹೆ ಅಥವಾ ಸುರಕ್ಷಿತ ತಾಣ ಆಗಿತ್ತು. ಯೇಸು ಹೇಳ್ತಿರೋದು, ನಿಮ್ಮ ಧಾರ್ಮಿಕ ಆಚರಣೆಗಳು ನಿಮ್ಮ ಸಾಮಾಜಿಕ ಅನ್ಯಾಯವನ್ನ ಮುಚ್ಚಿಹಾಕೋಕೆ ಸಾಧ್ಯವಿಲ್ಲ ಅಂತ. ಹಾಗಾದ್ರೆ ಈ ಭ್ರಷ್ಟಾಚಾರವನ್ನ ಹೊರಹಾಕಿದ ಮೇಲೆ ಯೇಸು ದೇವಾಲಯದ ನಿಜವಾದ ಉದ್ದೇಶವನ್ನ, ಅಂದ್ರೆ ಅದು ಎಲ್ಲ ಜನಾಂಗಗಳಿಗೆ ಪ್ರಾರ್ಥನೆಯ ಸ್ಥಳ ಮತ್ತು ದೇವರ ವಾಕ್ಯವನ್ನ ಬೋಧಿಸುವ ಸ್ಥಳ ಅನ್ನೋದನ್ನ ಮರುಸ್ಥಾಪಿಸಿದರು. ಸರಿ, ಇದೆಲ್ಲದರ ಆಳವಾದ ವಿಶ್ಲೇಷಣೆಯ ನಂತರ ಇಂದಿನ ನಮ್ಮ ಜೀವನಕ್ಕೆ ಈ ಘಟನೆಯಿಂದ ಕಲಿಯಬೇಕಾದ ಪಾಠಗಳೇನು? ಈ ಘಟನೆಯಿಂದ ನಾವು ಕನಿಷ್ಠ 3 ಪ್ರಮುಖ ಚಿಂತನೆಗಳನ್ನ ತೆಗೆದುಕೊಳ್ಳಬಹುದು. ಮೊದಲನೆಯದು ನಮ್ಮ ವೈಯಕ್ತಿಕ ಆರಾಧನೆಯ ಶುದ್ಧತೆಯ ಬಗ್ಗೆ. ನಮ್ಮ ಹೃದಯವೇ ಒಂದು ದೇವಾಲಯ ಇದ್ದಾಗೆ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ನಮ್ಮ ಹೃದಯದಲ್ಲಿ, ನಮ್ಮ ಪ್ರಾರ್ಥನೆಯ ಸ್ಥಳದಲ್ಲಿ ಯಾವ ವ್ಯಾಪಾರಗಳು ಗದ್ದಲ ಉಂಟು ಮಾಡ್ತಾ ಇವೆ ಅಂತ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ವ್ಯಾಪಾರಗಳು ಅಂದ್ರೆ? ಅದು ಹಣದ ಚಿಂತೆ ಇರಬಹುದು, ನಮ್ಮ ಕೆರಿಯರ್ ಬಗ್ಗೆ ಅತಿಯಾದ ಆತಂಕ, ಸ್ವಾರ್ಥ, ಅಹಂಕಾರ ಅಥವಾ ಬೇರೆಯವರ ಬಗ್ಗೆ ನಾವಿಟ್ಕೊಂಡಿರೋ ತೀರ್ಪುಗಳು. ಇವೆಲ್ಲವೂ ನಮ್ಮ ಮತ್ತು ದೇವರ ನಡುವಿನ ಸಂಪರ್ಕವನ್ನ ಹಾಳ್ಮಾಡುವ ಗದ್ದಲ. ಯೇಸು ದೇವಾಲಯವನ್ನ ಶುದ್ಧೀಕರಿಸಿದ ಹಾಗೆ ನಮ್ಮ ಹೃದಯವನ್ನ ಶುದ್ಧೀಕರಿಸಿಕೊಳ್ಳಬೇಕಾದ ಅಗತ್ಯವನ್ನ ಇದು ನೆನಪಿಸುತ್ತೆ. ಇದು ಬಹಳ ವೈಯಕ್ತಿಕವಾದ ಚಿಂತನೆ. ಎರಡನೇ ಪಾಠ ಆರಾಧನೆ ಮತ್ತು ನ್ಯಾಯದ ನಡುವಿನ ಸಂಬಂಧದ ಬಗ್ಗೆ ಇರಬಹುದೇ? ನೀವು ಹೇಳಿದ ಹಾಗೆ ಆ ಎರಡೂ ಬೇರೆ ಬೇರೆ ಅಲ್ಲ. ಖಂಡಿತ, ಇದು ಅತ್ಯಂತ ಪ್ರಮುಖ ಪಾಠ. ಈ ಘಟನೆ ಸಾಮಾಜಿಕ ನ್ಯಾಯದ ಬಗ್ಗೆ ಸ್ಪಷ್ಟವಾಗಿ ಮಾತಾಡುತ್ತೆ. ಯೇಸು ಕೇವಲ ಧಾರ್ಮಿಕ ನಿಯಮಗಳ ಉಲ್ಲಂಘನೆಯನ್ನ ಖಂಡಿಸ್ಲಿಲ್ಲ. ಅವರು ಬಡವರನ್ನ ಮತ್ತು ಅಂಚಿನಲ್ಲಿರೋವರನ್ನ, ಅಂದ್ರೆ ಅನ್ಯ ಜನರನ್ನ ಶೋಷಿಸುವ ಒಂದು ಇಡೀ ಸಿಸ್ಟಮ್ ಅನ್ನೇ ವಿರೋಧಿಸಿದ್ರು. ನಮ್ಮ ಧಾರ್ಮಿಕ ಜೀವನ ಒಂದು ಕಡೆ, ನಮ್ಮ ದೈನಂದಿನ ಜೀವನದಲ್ಲಿನ ಪ್ರಾಮಾಣಿಕತೆ ಮತ್ತು ನ್ಯಾಯ ಇನ್ನೊಂದು ಕಡೆ. ಹೀಗೆ ಬೇರೆ ಬೇರೆ ಆಗಿದ್ರೆ ನಮ್ಮ ಆರಾಧನೆಯೂ ಒಂದು ಕಳ್ಳರ ಗುಹೆ ಆಗೋ ಅಪಾಯವಿದೆ. ಅಂದ್ರೆ ಭಾನುವಾರ ಚರ್ಚಿಗೆ ಹೋಗಿ ಸೋಮವಾರ ನಮ್ಮ ಬಿಸ್ನೆಸ್ನಲ್ಲಿ ಜನರನ್ನ ಶೋಷಣೆ ಮಾಡಿದ್ರೆ ಆ ಆರಾಧನೆಗೆ ಯಾವ ಅರ್ಥವೂ ಇರಲ್ಲ. ಇದು ನಿಜಕ್ಕೂ ಸವಾಲಿನ ಮಾತು. ಇನ್ನು ಮೂರನೆಯ ಚಿಂತನೆ ನಮ್ಮ ಸಮುದಾಯಗಳು ಅಥವಾ ಸಭೆಗಳ ಉದ್ದೇಶದ ಬಗ್ಗೆ ಇರಬಹುದು. ಹೌದು, ನಮ್ಮ ಸಭೆಗಳು ಅಥವಾ ಧಾರ್ಮಿಕ ಸಮುದಾಯಗಳು ಸಮಸ್ತ ಜನಾಂಗಗಳಿಗೆ ಪ್ರಾರ್ಥನಾಲಯವಾಗಿವೆಯಾ? ಎಲ್ಲಾ ಹಿನ್ನೆಲೆಯ, ಎಲ್ಲಾ ವರ್ಗದ, ಎಲ್ಲಾ ಭಾಷೆಯ ಜನರಿಗೆ ಅಲ್ಲಿ ಮುಕ್ತ ಸ್ವಾಗತ ಇದೆಯಾ? ಅಥವಾ ಅವು ಹೊರಗಿನವರನ್ನು ದೂರ ಇಡುಮಾ? ಕೇವಲ ಆಂತರಿಕ ವಿಷಯಗಳಲ್ಲೇ ಮುಳುಗಿರುವ ಒಂದು ರೀತಿಯ ಕ್ಲಬ್ಗಳಾಗಿವೆಯಾ? ಇದು ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಕಠಿಣ ಪ್ರಶ್ನೆ. ಯೇಸು ನಮ್ಮ ಸಮುದಾಯಗಳು ಎಲ್ಲರನ್ನೂ ಒಳಗೊಳ್ಳುವ, ಪ್ರೀತಿಸುವ ಸ್ಥಳಗಳಾಗಿರಬೇಕೆಂದು ಬಯಸುತ್ತಾರೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ದೇವಾಲಯದ ಶುದ್ಧೀಕರಣದ ಈ ಘಟನೆ ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ. ಇದು ಅಧಿಕಾರದ ದುರುಪಯೋಗ, ಸಾಮಾಜಿಕ ನ್ಯಾಯ, ಆರಾಧನೆಯ ನಿಜವಾದ ಸ್ವರೂಪ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಸಮುದಾಯದ ಬಗ್ಗೆ ಒಂದು ಶಕ್ತಿಯುತ ಪಾಠ ಅಲ್ವಾ? ನಾವು ಘಟನೆಯ ಹಿನ್ನೆಲೆಯಿಂದ ಹಿಡಿದು ಯೇಸುವಿನ ಮಾತುಗಳ ಹಿಂದಿನ ಆಳವಾದ ಅರ್ಥವನ್ನು ವಿಶ್ಲೇಷಿಸಿ ಅದರ ಇಂದಿನ ಪ್ರಸ್ತುತತೆಯನ್ನೂ ಚರ್ಚಿಸಿದ್ದೇವೆ. ಹೌದು, ತೊಡೆದಾಗಿ ಈ ಘಟನೆ ನಮ್ಮೆಲ್ಲರ ಮುಂದೆಯೂ ಒಂದು ಆಯ್ಕೆಯನ್ನ ಇಡುತ್ತೆ ಅಂತ ನನಗನ್ಸುತ್ತೆ. ನಮ್ಮ ಜೀವನದಲ್ಲಿ ಸತ್ಯವು ನಮ್ಮ ಅಧಿಕಾರಕ್ಕೆ, ನಮ್ಮ ಅನುಕೂಲಕ್ಕೆ ಅಥವಾ ನಮ್ಮ ಸಂಪ್ರದಾಯಗಳಿಗೆ ಸವಾಲು ಹಾಕಿದಾಗ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ? ಧಾರ್ಮಿಕ ಮುಖಂಡರ ಹಾಗೆ ಆ ಸತ್ಯವನ್ನ ನಾಶ ಮಾಡೋಕೆ, ಅದನ್ನ ಹತ್ತಿಕ್ಕೋಕೆ ಪ್ರಯತ್ನ ಮಾಡ್ತೀವಾ? ಅಥವಾ ಅಲ್ಲಿ ನೆರೆದಿದ್ದ ಸಾಮಾನ್ಯ ಜನರ ಹಾಗೆ ನಮ್ಮ ಜೀವನದ ಗದ್ದಲದ ನಡುವೆಯೂ ಸತ್ಯದ ಮಾತುಗಳನ್ನ ಕೇಳೋಕೆ ಆತುರರಾಗಿ ಅದಕ್ಕೆ ಮಾರು ಹೋಗಲು ನಾವು ಸಿದ್ಧರಿದ್ದೇವಾ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಚಿಂತನೆಗೆ ಹಚ್ಚಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.